ನಮ್ಮ ಕ್ಯಾಂಪಸ್ನಲ್ಲಿ ಮಕ್ಕಳ ದಿನಚರಿ ಹೇಗಿರುತ್ತೆ ಒಂದು ದಿನದ ಪಕ್ಷಿ ನೋಟ ಕೊಡ್ತೀನಿ. ಬೆಳಗ್ಗೆ 5ಕ್ಕೆ ಎದ್ದೊಳ್ಬೇಕು. 5:15 6:15 ಗಂಟೆವರೆಗೂ ಬೆಳಗ್ಗೆ ಯೋಗ ಮಾಡಬೇಕು. 1 ಗಂಟೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ. 6:30ಯಿಂದ 8:30 ಮೊದಲನೇ ಅಧ್ಯಯನದ ಸೆಷನ್ ಇರುತ್ತೆ, ಫಸ್ಟ್ ಸ್ಟಡಿ ಸೆಷನ್. 8:30ಯಿಂದ 9:30 ಬ್ರೇಕ್ಫಾಸ್ಟ್ವರೆಗೂ ಬ್ರೇಕ್ಫಾಸ್ಟ್ ಟೈಮ್ ಇರುತ್ತೆ. 9:30ಯಿಂದ 12:30, ಮತ್ತೆ 2ರಿಂದ 4, 5:30ಯಿಂದ 8:30, 9:30ಯಿಂದ 11 ಗಂಟೆ. ಇಷ್ಟು ಅಧ್ಯಯನಕ್ಕೆ. ಇದ್ರ ಮಧ್ಯದಲ್ಲಿ ಮಧ್ಯಾಹ್ನ ಊಟಕ್ಕೆ 1:30 ಗಂಟೆ ಬ್ರೇಕ್. ಆ 1:30 ಗಂಟೆ ಬ್ರೇಕ್ನಲ್ಲಿ ನಾವು ಹೇಳೋದು ಅರ್ಧ ಗಂಟೆ ನಿದ್ದೆ ಮಾಡಿ ಅಂತ. ಸಂಜೆ 1 ಗಂಟೆ ಆಟಕ್ಕೆ ಅವಕಾಶ ಇರುತ್ತೆ. ಆಟ ಆದ್ಮೇಲೆ ಒಂದು ಅರ್ಧ ಗಂಟೆ ರಿಫ್ರೆಶ್ಮೆಂಟ್ಗೆ ಅವಕಾಶ ಇರುತ್ತೆ. ರಾತ್ರಿ ಊಟದಲ್ಲೂ ಕೂಡ 1 ಗಂಟೆ ಬ್ರೇಕ್ ಇರುತ್ತೆ. ಅವಾಗಲೂ ಊಟ ಮಾಡಿ ಒಂದು 15-20 ನಿಮಿಷ ನಿದ್ದೆ ಮಾಡಿ ಅಂತ ಹೇಳ್ತೀವಿ. 3 ಹೊತ್ತು ಈಗ ನೋಡಿ, ಬೆಳಗ್ಗೆ 5ಕ್ಕೆ ಹೇಳ್ತಾರೆ, 8:30ವರೆಗೆ ಬ್ರೇಕ್ಫಾಸ್ಟ್ ಬ್ರೇಕ್ ಸಿಗುತ್ತೆ. ಆ 8:30ರಿಂದ 9:30ನಲ್ಲಿ ಒಂದು 10 ನಿಮಿಷ ಬ್ರೇಕ್ಫಾಸ್ಟ್, ಒಂದು 10 ನಿಮಿಷ ರೆಡಿ ಆಗೋದಕ್ಕೆ. ಆಗಲೂ ಒಂದು 10-15 ನಿಮಿಷ ನಿದ್ದೆ ಮಾಡಬೇಕು ಅಂತ ಹೇಳ್ತೀವಿ ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದು 10 ನಿಮಿಷ ನಿದ್ದೆ ಮಾಡಿ, ಮಧ್ಯಾಹ್ನ ಊಟ ಆದ್ಮೇಲೆ ಒಂದು 10 ನಿಮಿಷ ನಿದ್ದೆ ಮಾಡಿ, ರಾತ್ರಿ ಊಟ ಆದ್ಮೇಲೆ ಒಂದು 10 ನಿಮಿಷ ನಿದ್ದೆ ಮಾಡಿ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ನಾವು ರೆಸ್ಟ್, ಆಕ್ಟಿವಿಟಿ, ಸ್ಟಡೀಸ್ ಈ 3 ಸ್ಯಾಂಡ್ವಿಚ್ ಮಾಡೋ ತರ ಮಾಡ್ತೀವಿ. ಸೊ ಒಂದು ಸ್ವಲ್ಪ ಹೊತ್ತು ಆಕ್ಟಿವಿಟಿ ಇದ್ರೆ ಅಲ್ಲಿ ಮಧ್ಯ ರೆಸ್ಟ್ ಬರಬೇಕು. ಇದರಿಂದ ಎಫೆಕ್ಟಿವ್ನೆಸ್ ಇಂಪ್ರೂವ್ ಆಗುತ್ತೆ. ಇದನ್ನೇ ರಿಪೀಟ್ ಪ್ರತಿದಿನ ಇದೇ ಕೆಲಸ ನಡೆಯುತ್ತೆ. 700 ದಿನ ಫಸ್ಟ್ PUCಗೆ ಸೇರಿದಾಗಿಂದ ನೀಟ್ ಮುಗಿಸೋವರೆಗೂ ಸುಮಾರು 700 ದಿನಗಳಷ್ಟು ಕಾಲ ಇದನ್ನೇ ರಿಪೀಟ್ ಮಾಡುವಾಗ ನಿಮ್ಮ ಮಕ್ಕಳಿಗೆ ಒಂದು ದಿನಚರಿ ಹೆಂಗೆ ಕೂರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಮನೆಯಲ್ಲಿದ್ದರಾದ್ರೂ ಬೆಳಗ್ಗೆ 5ಕ್ಕೆ ಏಳಬೇಕು ಅನ್ನೋದು ಆಪ್ಷನ್ನು. ನಮ್ಮ ಜೊತೆ ಇದ್ದಾಗ 5ಕ್ಕೆ ಏಳಲೇಬೇಕು. ಮನೆಯಲ್ಲಿದ್ರಾದ್ರೂ ರಾತ್ರಿ 11ಕ್ಕೆ ಮಲಗಬೇಕು ಅನ್ನೋಂಥದ್ದು ಆಸೆ ಅಷ್ಟೇ. ಎಕ್ಸ್ಟೆಂಡ್ ಆಗ್ಬೋದು, ಯಾವುದೋ ಒಂದು ಸಿನಿಮಾ ನೋಡ್ಕೊಂಡು ಕೂತ್ಕೊಳ್ಬೋದು, ನೆಂಟರು ಬಂದ್ರು ಯಾರು ಬಂದ್ರು ಆಗುತ್ತೆ. ಆದ್ರೆ ನಮ್ಮಲ್ಲಿ 11ಕ್ಕೆ ಲೈಟ್ಸ್ ಆಫ್, ಮಲಗಲೇಬೇಕು. ಯೋಗಾಗ ಒಂದಿನ ಹೋಗ್ತೀನಿ, ಹೋಗೋದಿಲ್ಲ, ಇವತ್ತು ಮೂಡಿಲ್ಲ, ಅದಕ್ಕೆಲ್ಲ ಅವಕಾಶ ಇಲ್ಲ ನಮ್ಮಲ್ಲಿ. 5:15ರಿಂದ 6:15 ಯೋಗ ಮಾಡಬೇಕು, ಯೋಗ ಮಾಡಲೇಬೇಕು. ಸಂಜೆ 1 ಗಂಟೆ ಆಟ ಆಡಬೇಕು, ಆಟ ಆಡಲೇಬೇಕು. ಸ್ನೇಹಿತರಿರುವಾಗ, ಎಲ್ಲ ಜೊತೆಲಿರುವಾಗ ಎಲ್ಲರೂ ಅದನ್ನೇ ಮಾಡುವಾಗ ಇದನ್ನೆಲ್ಲ ಫಾಲೋ ಮಾಡೋದು ಸುಲಭ ಆಗುತ್ತೆ. ಇದನ್ನೆಲ್ಲ ಫಾಲೋ ಮಾಡಿದ್ರೆ ಜೀವನ ಒಂದು ವ್ಯವಸ್ಥಿತವಾಗಿ ಆಗುತ್ತೆ, ಶಿಸ್ತು ಬರುತ್ತೆ. ಶಿಸ್ತುಬದ್ಧವಾದ ಜೀವನ ಇದ್ದವ್ರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ.